ನಾನು ಅಯ್ಯಪ್ಪನ ಭಕ್ತ ಇದ್ದೀನಿ. ನಾನು ದೇವ್ರ ಬಗ್ಗೆ ನಮ್ಗೆ ಆದ ಗೌರವ ಇದೆ. ಎಷ್ಟೋ ಜನದ ಕಾಲು ಗ್ಯಾಂಗ್ರೀನ್ ಆಗಿ ನಾನು ತೆಗೆದಿರೋದು ಆ ಟೈಮ್ನಲ್ಲಿ. ನೀವು ಹೋಗ್ತೀರಿ, ಬರೀ ಕಾಲನ್ನ ನಡ್ಕೊಂಡು ಹೋಗ್ತೀರಿ. ನಿಮ್ಮ ಕಾಲಿನೊಳಗೆ ಮಳೆ ಕಲ್ಲು ಹೋಗಿದ್ರು ನಿಮಗೆ ಗೊತ್ತಾಗಲ್ಲ, ಯಾಕಂದರೆ ಲಾಸ್ ಆಫ್ ಸೆನ್ಸೇಷನ್ ಇರುತ್ತೆ. ಬರೋವಾಗೆ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀರಿ ತಮಿಳ್ನಾಡಿನೊಳಗೆ, ಆ ಬಂಡೆ ಮೇಲೆ ಬರೀ ಕಾಲ್ನಾಗ ಹೋಗ್ತೀರಿ, ಬೊಬ್ಬೆ ಬಂದಿರುತ್ತೆ, ನಿಮಗೆ ನೋವು ಗೊತ್ತಾಗಲ್ಲ. ಯಾಕಂದರೆ ಬೇರೆಯವರಿಗೆ ಸೆನ್ಸಿಟಿವ್ ಇರುತ್ತೆ, ನಿಮಗೆ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ. ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಕಾಲು ಇಷ್ಟಪ್ಪ ಬಾವು ಬಂದಿರುತ್ತೆ. ಮನೇಲಿ ಬಂದು 2 ದಿನ ನಾಟಿ ಔಷಧಿ ಮಾಡ್ತೀರಿ, ಅಷ್ಟೊತ್ತಿಗೆ ಕಾಲು ಕೊಳೆತು ಗಬ್ಬು ವಾಸನೆ ಬಂದಿರುತ್ತೆ. ಅವಾಗ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬರ್ತೀರಿ. ನಮಗೆ ಗೊತ್ತು ಇದು ಸೆಲ್ಯುಲೈಟಿಸ್ ಅಂತೀವಿ, ಆಂಟಿಬಯೋಟಿಕ್ ಹಾಕಿ ಸೇವ್ ಮಾಡೋಕ್ಕೆ ನೋಡ್ತೀವಿ. ಅಷ್ಟೊತ್ತಿಗೆ ಆಲ್ರೆಡಿ ಕಪ್ಪಗಾಗಿರುತ್ತೆ, ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಒಂದು ಸಾರಿ ಗ್ಯಾಂಗ್ರೀನ್ ಆದರೆ ಸಾಯಿಬಾಬಾನೂ ಕಾಪಾಡೋಕ್ಕಾಗಲ್ಲ, ತಿಳ್ಕೊಂಬಿಡಿ. ಇದನ್ನು ಭಾಳ ಜನಕ್ಕೆ ತಪ್ಪು ನಂಬಿಕೆ. ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ವಾಸಿ ಆಗಲ್ಲ, ದೇವ್ರು ಬಂದರೂ ವಾಸಿ ಮಾಡೋಕ್ಕಾಗಲ್ಲ. ನಿಮ್ಮ ಕಾಲು ತೆಗಿತೀವಿ ನಾವು, ಆಂಪುಟೇಷನ್ ಅಂತೀವಿ ನಾವು. ಆದ್ದರಿಂದ ನಾನು ಭಾಳ ಜನಕ್ಕೆ ಕೇಳ್ತೀನಿ, ಸಕ್ಕರೆ ಕಾಯಿಲೆ ಇರೋರು ದಯವಿಟ್ಟು ಚಪ್ಪಲಿನ ನೆಗ್ಲೆಕ್ಟ್ ಮಾಡಬೇಡಿ. ಭಾಳ ಜನ ಚಪ್ಪಲಿ ಅಂದರೆ ಏನೋ ಒಂದಿದು, ಚಪ್ಪಲಿ ಬಿಡೋ ಜಾಗದಲ್ಲಿ ನೀನು ಬಿಡ್ತೀನಿ ಅಂತ ಬೈತಾರೆ. ಹಂಗಲ್ಲ, ಚಪ್ಪಲಿ ಕೈ ಮುಗಿರಿ, ಚಪ್ಪಲಿ ಹಾಕ್ಕೊಂಡು ಓಡಾಡಿ. ನಿಮ್ಮ ಮನೆಗೂ ಕೂಡ ಚಪ್ಪಲಿ ಇಲ್ದಿರ ಓಡಾಡಬೇಡಿ ಅಂತ ಹೇಳಿ ಈ ಸಕ್ಕರೆ ಕಾಯಿಲೆ ಬಗ್ಗೆ